ನಮಸ್ಕಾರ ವೀಕ್ಷಕ ಬಂಧುಗಳೇ. ಓಂ ಶ್ರೀ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದ ಪಂಕಜಂ. ವೀಕ್ಷಕ ಬಂಧುಗಳೇ, ಇವತ್ತು ನಾನು ಒಂದು ಮಹಾಲಕ್ಷ್ಮಿ ಪೂಜೆನ ಹೇಳಕಂತ ಬಂದೇನಿ. ಆ ಮಹಾಲಕ್ಷ್ಮಿ ಪೂಜೆ ಎಂಥವ್ರು ಮಾಡ್ಬೇಕಂತೂ ಅದನ್ನು ಹೇಳ್ತೇನೆ. ಆದರೆ ಎಲ್ಲರೂ ಮಾಡಿದ್ರು ಒಳ್ಳೇದೇ. ಆದ್ರೆ ಇದ್ರ ಒಳಗ ಸಂಕಷ್ಟಕ್ಕೆ ಭಾಳ ಒಳಗಾಗಿರ್ತಾರಲ್ಲ, ಮನಿ ಒಳಗೆ ಕಷ್ಟ ಜಾಸ್ತಿ ಇರ್ತೈತಿ, ಮತ್ತು ದುಡ್ಡಿನ ತಾಪತ್ರಯ ಬಂದಿರ್ತೈತಿ. ಆಮೇಲೆ ಈಗ ಯಾರಿಗೋ ಹಣ ವಾಪಸ್ ಕೊಟ್ಬಿಟ್ಟು ವಾಪಸ್ ಬರದೇ ಇರೋದು, ಇಂಥ ಸಮಸ್ಯೆಗಳು. ಆಮೇಲೆ ಮನಿ ಒಳಗೆ ಯಾವತ್ತೂ ನೆಮ್ಮದಿನೇ ಇರಂಗಿಲ್ಲ. ಅಂದ್ರೆ ದುಡ್ಡು ಎಲ್ಲ ಕಳ್ಕೊಂಡು ಬೇಜಾರಾಗಿರ್ತೀರಿ. ಆಮೇಲೆ ಎಷ್ಟು ದುಡಿದ್ರೂ ಹಣ ನಿಲ್ಲೋದಿಲ್ಲ, ಹಿಂಗೆ ಬಂದು ಹಂಗೆ ಹೋಗುತ್ತೆ ಅಂಥವ್ರು. ಮತ್ತು ವ್ಯಾಪಾರ ವೃದ್ಧಿಗೆ ಇಂಥವ್ರು ಏನು ಮಾಡ್ಬೇಕು, ನಾವೊಂದು ಸರಳವಾದ ಲಕ್ಷ್ಮೀ ಪೂಜೆ ಹೇಳ್ತೇನೆ. ಆ ಲಕ್ಷ್ಮೀ ಪೂಜೆ ನೀವು ಮಾಡಿದ್ದ ನಿಜವಾದ್ರೆ ಖಂಡಿತ ನಿಮ್ಮ ಮನೆ ಒಳಗೆ ಸ್ಥಿರವಾಗಿ ಲಕ್ಷ್ಮಿ ಉಳಿತಾಳೆ. ಆಮೇಲೆ ಸಾಕ್ಷಾತ್ ಲಕ್ಷ್ಮಿನೂ ವಾಸ ಆಗ್ತಾಳೆ ಮನೆ ಒಳಗೆ. ದುಡ್ಡಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗತ್ತೆ. ಈ ಪೂಜೆ ಯಾವ ಥರ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಹೇಳ್ಕೊಡ್ತೀನಿ. ನೀವು ಅದೇ ಪದ್ಧತಿ ಒಳಗೆ ಮಾಡ್ಕೊಂಡು ಬಂದರೆ ಖಂಡಿತ ನಿಮಗೆ ಶುಭ ಫಲ ದೊರೆಯುತ್ತದೆ. ಪೂಜೆ ಮಾಡುವ ವಿಧಾನ ಯಾವ ಥರ ಅಂತಂದ್ರೆ, ಈಗ ನೋಡ್ರಿ, 11 ಶುಕ್ರವಾರ ಮಾಡ್ಬೇಕು ಈ ಪೂಜೆನ. 11 ಶುಕ್ರವಾರ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಯಾರು ಬೇಕಾದವರು ಮಾಡಿದ್ರು ಈ ಪೂಜೆ ಶ್ರೇಷ್ಠವಾದದ್ದು. ಅವ್ರಿಗೆ ಫಲಗಳು ಸಿಗ್ತಾ ಹೋಗ್ತಾವ. 11 ಶುಕ್ರವಾರ ಸಂಜೆನೆ ಮಾಡ್ಬೇಕು ಇದನ್ನು. 7 ಗಂಟೆ ಹೊತ್ತಿಗೆ ಇದನ್ನು ಮಾಡ್ಬೇಕು. ಯಾಕಂತಂದ್ರೆ ಲಕ್ಷ್ಮಿನ ಒಲಿಸ್ಕೋಬೇಕಂತಂದ್ರೆ ಸಂಜೆ ಪೂಜೆಗೇನೆ ಲಕ್ಷ್ಮಿ ಒಲಿಯೋದು. ಅದಕ್ಕೆ ನಾನು ಯಾವ ಥರ ಹೇಳ್ತೇನಲ್ಲ ಆ ಥರ ನೀವು ಮಾಡ್ರಿ, ಖಂಡಿತ ಅದಕ್ಕೆ ನಿಮಗೆ ಫಲ ಸಿಗತ್ತೆ. ಮೊದಲಿಗೆ ಒಂದು ಆಸನದ ಮೇಲೆ ಕಳಶವನ್ನು ಇಡಬೇಕು. ಕಳಶ ಅಂತಂತಂದ್ರೆ ಈ ಕಾಯಿ ಆಮೇಲೆ 5 ಎಲೆ ಇಟ್ಬಿಟ್ಟು ಕಳಶ ರೆಡಿ ಮಾಡಬೇಕು. ಇವಾಗ ನಮ್ಮ ಕಡೆ ಎಲ್ಲ ಇದಕ್ಕೆ ಕುಂಭ ರೆಡಿ ಮಾಡೋದು ಅಂತ ಹೇಳ್ತಾರೆ. ಕಳಶ ರೆಡಿ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಅಕ್ಷತೆಯನ್ನು ಹಾಕಿಬಿಟ್ಟು ಕಳಶ ಸ್ಥಾಪನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಭಾವಚಿತ್ರ, ಲಕ್ಷ್ಮಿ ಭಾವಚಿತ್ರ ಇದ್ದರೆ ಹಿಂದ್ಗಡೆ, ಕಳಶದ ಹಿಂದ್ಗಡೆ ಇಡಬಹುದು. ಇಲ್ದವರು ಬರೀ ಕಳಶ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ, ಕಳಶ ರೆಡಿ ಮಾಡಿಬಿಟ್ಟು ಆರತಿ ಆಮೇಲೆ ಧೂಪಗಳನ್ನೆಲ್ಲ ಹಚ್ಚಿಬಿಟ್ಟು ದೇವಿಗೆ ಗಂಧ ಅಕ್ಷತೆ ಕುಂಕುಮದಿಂದ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಶುಕ್ರವಾರ ಬೆಳಿಗ್ಗೆ ನೀವು ಅರಳಿ ಗಿಡಕ್ಕೆ ಹೋಗ್ಬಿಟ್ಟು 5 ಅರಳಿ ಎಲೆಗಳನ್ನು ತರಬೇಕು. ದೊಡ್ಡದಾಗಿರೋ ಅರಳಿ ಎಲೆನ ತಗೊಂಡ್ ಬರಬೇಕು. ಆ ಅರಳಿ ಎಲೆ ಮೇಲೆ ಗಂಧದಿಂದ ಆಮೇಲೆ ಗಂಧ ಅರೆದ್ಬಿಟ್ಟು ಗಂಧದಿಂದ ಏನ್ ಬರಿಬೇಕು, ಒಂದು ಲಕ್ಷ್ಮಿ ಯಂತ್ರನ ಬರಿಬೇಕು. ಅದನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಲಕ್ಷ್ಮಿ ಯಂತ್ರ ಬರಿಬೇಕಂತ. ಆ ಯಂತ್ರವನ್ನ ತುಳಸಿ ಕಡ್ಡಿಯಿಂದಾನೇ ಬರಿಬೇಕು. ಅದನ್ನ ಅರಳಿ ಗಿಡದ ಎಲೆ ಮೇಲೆ ಲಕ್ಷ್ಮಿ ಯಂತ್ರನ ತುಳಸಿ ಕಡ್ಡಿಯಿಂದ ಬರೆದ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಕಳಶದ ಮುಂದೆ 5 ಎಲೆ ಒಳಗೆ ಬರಿಬೇಕು. ಆ ತರ ಯಂತ್ರನ 5 ಎಲೆ ಒಳಗೆ ಬರೆದ್ಬಿಟ್ಟು ಕಳಶದ ಮುಂದೆ ಇಡಬೇಕು ಒಂದೊಂದಾಗಿ. ಕಳಶಕ್ಕೆ ಉಡಿನೂ ತುಂಬಬೇಕು. ವೀಳ್ಯದ ಎಲೆ ಇಟ್ಬಿಟ್ಟು ಉಡಿನೂ ತುಂಬಬೇಕು. ಅದರ ಮುಂದ್ಗಡೆ ಈ ಎಲೆಗಳನ್ನ ಇಡಬೇಕು ಯಂತ್ರ ಬರೆದ್ಬಿಟ್ಟು. ಅದಕ್ಕೆ ಯಂತ್ರಕ್ಕೆ ಆಮೇಲೆ ಕಳಶಕ್ಕೆ ಕುಂಕುಮ ಅರಿಶಿಣದಿಂದ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ಮೇಲೆ ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಯಾವ ತರ ಸಂಕಲ್ಪ ಮಾಡ್ಕೋಬೇಕಂತ ಹೇಳ್ತೀನಿ. ಒಂದು ಹೂ ಇಟ್ಕೋಬೇಕು ಎಡಗೈ ಮೇಲೆ. ಅದರ ಮೇಲೆ ಈ ತರ ಬಲಗೈ ಕೈ ಹಾಕ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ಎಡಗೈ ತೊಡೆ ಮೇಲೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಯಾವ ತರ ಅಂತಂದ್ರೆ, ನಿಮ್ಗೆ ಏನಾಗ್ಬೇಕಾಗಿರುತ್ತೆ, ಆಮೇಲೆ ಯಾವ ತರ ಕಷ್ಟ ಇದೆ, ಇದನ್ನ ಯಾವ ತರ ಕಳಿಬೇಕಮ್ಮ ನೀನು ಅಂತ ನೀವೇ ಸಂಕಲ್ಪ ಮಾಡ್ಕೊಂಡು ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನ ಮಾಡಿಕೊಂಡು ಒಂದು ಮಂತ್ರ ಹೇಳ್ತೀನಿ. ಆ ಮಂತ್ರನ ನೀವು ಪಠನೆ ಮಾಡಿದ್ರೆ 108 ಸಾರಿ ಪಠನೆ ಮಾಡಿದ್ರೆ ಖಂಡಿತ ಇದರಿಂದ ನಿಮಗೆ ದುಃಖಗಳು ಆಯ್ತು, ಆಮೇಲೆ ದುಡ್ಡಿನ ಸಮಸ್ಯೆ ಆಯ್ತು, ಇದೆಲ್ಲ ಪರಿಹಾರ ಆಗತ್ತೆ. ಆ ಮಂತ್ರ ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ ಅದು. ಆ ಲಕ್ಷ್ಮೀ ಬೀಜ ಮಂತ್ರವನ್ನ ನೀವು 108 ಸಾರಿ ಪಠನೆ ಮಾಡಬೇಕು. ಲಾಸ್ಟ್ಗೆ ಪೂಜೆ ಸಂಕಲ್ಪ ಎಲ್ಲ ಆದ್ಮೇಲೆ ಪಠನೆ ಮಾಡಿಬಿಟ್ಟು ದೇವಿಗೆ ಸಿಹಿ ನೈವೇದ್ಯ ಮಾಡಬೇಕು. ಒಬ್ಬಟ್ಟು, ಹೋಳಿಗೆ ಅಥವಾ ಕಡುಬು, ಇದನ್ನ ಸಿಹಿ ನೈವೇದ್ಯ ಮಾಡಿಬಿಟ್ಟು 11 ಶುಕ್ರವಾರ ಸಂಜೆನೆ ಮಾಡ್ಬೇಕು ಈ ಪೂಜೆನ. ಸಂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಖಂಡಿತ ಲಕ್ಷ್ಮಿ ಸ್ಥಿರವಾಗಿ ಉಳಿತಾಳೆ. ನೋಡಿ, ಇದನ್ನ ನೀವು ಮಾಡಿಕೊಂಡು ನೋಡಿ, ಖಂಡಿತ ನಿಮಗೆ ಶುಭ ಫಲ ದೊರೆಯುತ್ತೆ. ಮಂತ್ರ ಹೀಗಿದೆ. ವೀಕ್ಷಕರೇ, ಅರಳಿ ಗಿಡದ ಎಲೆ ಮೇಲೆ ನಾನು ಹೇಳದ್ನಲ್ಲ ಯಂತ್ರ ಬರಿಬೇಕು ಅಂತ, ಈಗ ಸ್ಕ್ರೀನ್ ಮೇಲೆ ತೋರಿಸ್ತೀವಲ್ಲ ಅದೇ ಯಂತ್ರನೇ ನೀವು ತುಳಸಿ ಕಡ್ಡೆಯಿಂದ ಗಂಧದಿಂದ, ಯಾವ ಗಂಧ, ಶ್ರೀಗಂಧದಿಂದ ನೀವು ಬರಿಬೇಕು.
ಬರೆದು ಪೂಜೆ ಮಾಡಬೇಕು. ಮತ್ತು ಮಂತ್ರನೂ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಆ ಮಂತ್ರನ 108 ಸಾರಿ ನೀವು ಜಪ ಮಾಡಬೇಕು. ಮಾಡಿದ್ರೆ ನೋಡಿ, ಖಂಡಿತ ಇದರಿಂದ ನಿಮಗೆ ಒಳ್ಳೆ ಫಲ ಸಿಗತ್ತೆ. ಇದರಿಂದ ತುಂಬಾ ಜನರಿಗೆ ಒಳ್ಳೇದು ಆಗಿದೆ. ನಿಮಗೂ ಒಳ್ಳೇದಾಗಲಿ. ಧನ್ಯವಾದಗಳು ವೀಕ್ಷಕ ಬಂಧುಗಳೇ.